ಶ್ರೀ ಗುರುಚರಿತ್ರೆ 4ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋನ್ನಮಃ. ಎಲೈ ಶಿಷ್ಯೋತ್ತಮನೆ ಕೇಳು. ಬ್ರಹ್ಮದೇವನು ಸೃಷ್ಟಿ ಕಾರ್ಯಕ್ಕೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಮೊದಲು ಅತ್ರಿ, ಮರೀಚಿಯೇ ಮುಂತಾದ 7 ಜನ ಮಾನಸ ಪುತ್ರರನ್ನು ನಿರ್ಮಿಸಿದನು. ಆ ಮಾನಸ ಪುತ್ರರಲ್ಲಿ ಅತ್ರಿಯಿಂದಲೇ ಗುರುಪೀಠದ ಪೀಳಿಗೆ ಆರಂಭವಾಯಿತು. ಅದು ಹೇಗೆಂದರೆ, ಅತ್ರಿ ಋಷಿಯ ಹೆಂಡತಿಯಾದ ಅನಸೂಯೆಯು ಮಹಾಪತಿವ್ರತೆಯಾಗಿದ್ದಳು. ಆಕೆಯ ಪಾತಿವ್ರತ್ಯವನ್ನು ಭ್ರಷ್ಟಗೊಳಿಸಬೇಕೆಂಬ ದುರುದ್ದೇಶದಿಂದ ಒಂದು ಸಲ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಪ್ರಯತ್ನಕ್ಕಿಳಿದರು. ಅವರು ಭಿಕ್ಷುಕರ ವೇಷದಲ್ಲಿ ಬಂದಿದ್ದರು. ಅವರು ಬಂದ ಸಮಯದಲ್ಲಿ ಅತ್ರಿ ಮುನಿಗಳು ಅನುಷ್ಠಾನಕ್ಕಾಗಿ ನದಿಗೆ ಹೋಗಿದ್ದರು. ಅನಸೂಯೆಯು ಅತಿಥಿಗಳನ್ನು ಆದರದಿಂದ ಸ್ವಾಗತಿಸಿದಳು. ಅತಿಥಿಗಳು, ಅಮ್ಮ, ನೀನು ಅತಿಥಿ ಸತ್ಕಾರದಲ್ಲಿ ನಿಸ್ಸೀಮಳೆಂದು ಕೇಳಿದ್ದೇವೆ. ನಾವು ಹಸಿದು ಬಂದಿರುವೆವು. ನಮಗೆ ನೀನು ಇಚ್ಛಾಭೋಜನ ಮಾಡಿಸಬೇಕು ಎಂದು ನುಡಿದರು. ಅನಸೂಯೆಯು ಅವರ ಅಪೇಕ್ಷೆಗೆ ಸಮ್ಮತಿಸಿ ಬಹುಬೇಗ ಪಂಚಪಕ್ವಾನ್ನಗಳನ್ನು ಸಿದ್ಧಪಡಿಸಿ ಅತಿಥಿಗಳಿಗೆ ಎಲೆ ಹಾಕಿ ಬಡಿಸಿದಳು. ಹಾಗೂ ಅತಿಥಿಗಳನ್ನು ಊಟಕ್ಕೆ ಸ್ವಾಗತಿಸಿದಳು. ಆಗ ಭಿಕ್ಷುಕ ವೇಷದಲ್ಲಿರುವ ತ್ರಿಮೂರ್ತಿಗಳು, ದೇವಿ, ನೀನು ನಗ್ನ ಸ್ವರೂಪದಿಂದ ಉಣಬಡಿಸಿದರೆ ಮಾತ್ರ ನಾವು ಊಟ ಮಾಡುವೆವು. ಇದು ನಮ್ಮ ಇಚ್ಛಾಭೋಜನದ ಪದ್ಧತಿಯಾಗಿದೆ ಎಂದು ನಿರ್ಲಜ್ಜತನದಿಂದ ನುಡಿದರು. ಅನಸೂಯೆಯು ಕ್ಷಣಕಾಲ ಗೊಂದಲಕ್ಕೆ ಬಿದ್ದಳು. ನಂತರ ಇವರು ದೈವೀ ಪುರುಷರೇ ಆಗಿರಬೇಕೆಂದು ವಿಚಾರಿಸಿ ಹಾಗೇ ಆಗಲಿ ಎಂದು ಅತಿಥಿಗಳಿಗೆ ಆಶ್ವಾಸನೆ ನೀಡಿ ಅಡುಗೆಯ ಮನೆಗೆ ಹೋದಳು. ಪತಿಯ ಪಾದಕಮಲಗಳನ್ನು ಮನದಲ್ಲಿಯೇ ಸ್ಮರಿಸಿದಳು. ನಾನಂತೂ ಪತಿವ್ರತ ಧರ್ಮದಂತೆ ಬಾಳಿದವಳು. ಅಂದಾಗ ಈ ಅತಿಥಿಗಳು ನನಗೆ ಮಕ್ಕಳ ಸಮಾನರಾಗಿದ್ದಾರೆ. ಅಂದ ಮೇಲೆ ಅತಿಥಿಗಳ ಇಚ್ಛೆಯಂತೆ ಅವರಿಗೆ ಭೋಜನ ಮಾಡಿಸಲು ಅಂಜುವುದೇಕೆ ಎಂದು ಯೋಚಿಸಿ ಪತಿಯ ಪಾದೋದಕವನ್ನು ಆ ಮೂವರ ಅತಿಥಿಗಳಿಗೆ ಸಿಂಪಡಿಸಿದಳು. ಕೂಡಲೇ ಅವಳ ಭಾವನೆಯಂತೆ ಆ ಮೂವರು ಅತಿಥಿಗಳು ಕೂಸುಗಳಾಗಿ ಮಾರ್ಪಟ್ಟು ಮಣಿಗಳ ಮೇಲೆ ಮಲಗಿಕೊಂಡು ರೋದಿಸತೊಡಗಿದರು. ಆ ಮುದ್ದಾದ ಕೂಸುಗಳನ್ನು ನೋಡುತ್ತಲೇ ಅನಸೂಯೆಯ ಮಾತೃ ಹೃದಯವು ಉಕ್ಕಿ ಬಂದಿತು. ಅವಳ ಸ್ತನಗಳಿಂದ ಹಾಲು ಸುರಿಯತೊಡಗಿತು. ಅವಳು ಪುತ್ರ ವಾತ್ಸಲ್ಯದಿಂದ 3 ಮಕ್ಕಳನ್ನು ಎತ್ತಿಕೊಂಡು ಬೆತ್ತಲೆಯಾಗಿ ಅತಿಥಿಗಳ ಇಚ್ಛೆಯಂತೆ ಅವರಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿದಳು. ನಂತರ ಬಟ್ಟೆಯುಟ್ಟು ಆ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡತೊಡಗಿದಳು. ಅಷ್ಟರಲ್ಲಿ ಆಶ್ರಮಕ್ಕೆ ಮರಳಿ ಬಂದ ಅತ್ರಿ ಋಷಿಗಳು ಜ್ಞಾನದೃಷ್ಟಿಯಿಂದ ಈ ಕೂಸುಗಳು ತ್ರಿಮೂರ್ತಿಗಳೆಂಬುದನ್ನು ಅರಿತು ಸಂತೋಷಭರಿತರಾದರು. ಹೆಂಡತಿಯನ್ನು ಕೊಂಡಾಡಿದರು ಮತ್ತು ಕೂಸುಗಳ ರೂಪದಲ್ಲಿರುವ ತ್ರಿಮೂರ್ತಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕೂಡಲೇ ಆ ಕೂಸುಗಳಿಗೆ ನಿಜರೂಪ ಲಭಿಸಿ ಅವರು ತ್ರಿಮೂರ್ತಿಗಳಾಗಿ ಸಂಪ್ರೀತರಾಗಿ, ಅಮ್ಮ, ನಿನ್ನ ಪಾತಿವ್ರತ್ಯದೆದುರು ನಾವು ಸೋತು ಕೂಸಿಗಳಾದೆವು. ನಿಮಗಾವ ವರ ಬೇಕೋ ಕೇಳಿಕೊಳ್ಳಿರಿ ಎಂದು ನುಡಿಯಲು ಅನಸೂಯೆಯು ಪತಿಯ ಅಭಿಪ್ರಾಯವನ್ನು ತಿಳಿದುಕೊಂಡು ತ್ರಿಮೂರ್ತಿಗಳಿಗೆ, ನೀವು ಮೂವರು ನನ್ನ ಮಕ್ಕಳಾಗಿಯೇ ಉಳಿಯಬೇಕೆಂದು ಪ್ರಾರ್ಥಿಸಿಕೊಂಡಳು. ತ್ರಿಮೂರ್ತಿಗಳು ಅದಕ್ಕೊಪ್ಪಿ ತಮ್ಮ ತಮ್ಮ ಅಂಶೀಭೂತವಾದ ಸ್ವರೂಪವನ್ನು ಮಕ್ಕಳ ರೂಪದಲ್ಲಿಯೇ ಬಿಟ್ಟು ಹೊರಟು ಹೋದರು. ನಂತರ ಆ ದಂಪತಿಗಳು ಸಂತೋಷದಿಂದ ಆ ಮಕ್ಕಳನ್ನೆತ್ತಿಕೊಂಡರು. ಬ್ರಹ್ಮನಿಗೆ ಚಂದ್ರನೆಂದು, ವಿಷ್ಣುವಿಗೆ ದತ್ತನೆಂದು, ರುದ್ರನಿಗೆ ದುರ್ವಾಸನೆಂದು ಹೆಸರಿಟ್ಟು ಬೆಳೆಸತೊಡಗಿದರು. ಕೆಲ ದಿನಗಳ ನಂತರ ಚಂದ್ರನು ತಾಯಿಯ ಅನುಮತಿ ಪಡೆದು ಚಂದ್ರಮಂಡಲಕ್ಕೆ ತೆರಳಿದನು. ದುರ್ವಾಸನು ತಂದೆ ತಾಯಿಗಳ ಅನುಮತಿ ಪಡೆದು ತೀರ್ಥಯಾತ್ರೆ ಹಾಗೂ ತಪಸ್ಸುಗಳನ್ನಾಚರಿಸುವುದಕ್ಕೆ ಹೊರಟು ಹೋದನು. ದತ್ತನು ಮಾತ್ರ ತಂದೆ ತಾಯಿಗಳ ಸೇವೆ ಮಾಡುತ್ತಾ ಅಲ್ಲಿಯೇ ನಿಂತನು. ತ್ರಿಮೂರ್ತಿಗಳ ಐಕ್ಯತೆಯು ದತ್ತನಲ್ಲಿಯೇ ಅಡಕವಾಯಿತು. ಆ ದತ್ತಾತ್ರೇಯನೇ ಗುರು ಪರಂಪರೆಯ ಆದಿಪುರುಷನೆಂದು ನಾಮಧಾರಕನಿಗೆ ಸಿದ್ಧಮುನಿಯು ವಿವರಿಸಿದನೆಂಬಲ್ಲಿಗೆ ಸಾರರೂಪ ಗುರುಚರಿತ್ರೆಯ 4ನೇ ಅಧ್ಯಾಯವು ಮುಕ್ತಾಯವಾಯಿತು.